ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನನ್ನ ಹೊಸ ಎಂಬ್ರಾಯ್ಡರ್ ಮಿಷಿನಲ್ಲಿ ನಾನು ಯಾವ ರೀತಿ ಎಂಬ್ರಾಯ್ಡ್ ಮಾಡೋದನ್ನು ಕಲಿತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡೋಣ ಅಂತ. ನಿಮಗೂ ಕಲಿಯೋ ಆಸಕ್ತಿ ಇದ್ದರೆ, ನನ್ನೊಟ್ಟಿಗೆ ನಿಮ್ಮ ಜೊತೆ ಮನೇಲಿ ಮಿಷಿನ್ ಏನಾದರೂ ಇದ್ದರೆ ಈ ಥರ ಮಾಡಿದ್ರೆ ನಮಗೂ ಮುಂದೆ ಬರುತ್ತೆ, ನಾವು ಕಲಿಬೋದು ಅಂತ ಮನೇಲೇ ಕಲಿತಾ ಇದ್ದೀನಿ. ನಾನು ಯಾವುದೇ ಒಂದು ಕ್ಲಾಸ್ಗೂ ಕೂಡ ಹೋಗಿಲ್ಲ, ನಾನು ಯಾರ ಹತ್ರನೂ ಹೆಲ್ಪು ಕೂಡ ತಗೊಂಡಿಲ್ಲ. ಹಾಗೆಯೇ ನಾನು ಯೂಟ್ಯೂಬಲ್ಲೇ ನೋಡಿಕೊಂಡು ಕಲಿತಾ ಇರೋದು. ಹಾಗಾಗಿ ನಿಮ್ಮೊಟ್ಟಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ಈ ಥರ ನಾನು ಫಸ್ಟಿಗೆ ಬಿಟ್ಕೊಂಡಿದ್ದೀನಿ ಯಾವ್ಯಾವ ರೀತಿ ನಾನು ಮಾಡಬೇಕು ಅಂದರೆ, ಈ ಥರ ನಾವು ಹಾಕ್ಕೊಂಡ್ರೆ ಫಸ್ಟು ಅದ್ರ ಮೇಲೇ ಮಾಡೋದ್ರಿಂದ ನಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಬಂದು 0 ಸೈಜಲ್ಲಿ ಐತೆ. ಫಸ್ಟಿಗೆ ನಾವು 0 ಸೈಜಲ್ಲಿ ಯಾವ ರೀತಿ ನಾವು ಸ್ಟಿಚ್ ಮಾಡ್ಬೋದು, ಇದನ್ನು ಎಂಬ್ರಾಯ್ಡ್ ಮಾಡ್ಬೋದು ಅಂತ. ಇದು ಬರೀ ಸ್ಟಿಚ್ ಥರ ಲೈನ್ಗೆ ಹಂಗೆ ಇರುತ್ತೆ, ಇದು ಬೇರೆ ಯಾವ ಥರನೂ ಎಂಬ್ರಾಯ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ ಇವಾಗ ಸೆಟ್ಟು, ಯಾಕಂದರೆ ನಾವು ಫಸ್ಟಿಗೆ ನಾವು ಮಾಡ್ತಾ ಇರೋದ್ರಿಂದ ನಾವು ಇನ್ನೂ ಕಲ್ತಿಲ್ಲ. ನಮಗೆ ಇವಾಗ ನಾವು ಬೇಸಿಕ್ ಕಲಿದ್ದೀವಿ, ಅದರಿಂದ ನಮಗೆ ನೋಡಿ ಈ ಥರ ಮಿಷಿನ್ ಸೆಟ್ ಮಾಡ್ಕೋಬೇಕು ಫಸ್ಟಿಗೆ. ನೋಡಿ ಇಲ್ಲಿ ಬಂದು ಕರೆಕ್ಟಾಗಿ 2 ಇಂಚಲ್ಲಿ ಇದೆ, ಅದು ಅಷ್ಟೇ ಲಿಮಿಟ್ ಇರಬೇಕು ಹೊಲಿಗೆ ಅಂತ. ಯಾಕಂದ್ರೆ ನಾವು ಇಲ್ಲಿ ಕೆಳಗಡೆನೇ ನಾವು ಕಾಲನ್ನು ಕೂಡ ಅಳ್ಳಾಡಿಸ್ಬೇಕು, ಅದನ್ನು ಇದು ಮಾಡ್ಕೋಬೇಕು. ಇಲ್ಲಿನೂ ಕೈಯಲ್ಲೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಹಿಂಸೆ ಆಗುತ್ತೆ. ಈಗ ಇದೇ ಮೊದಲು ಮಾಡ್ತಾ ಇರೋದ್ರಿಂದ ಹೋಯ್ತಾ ಸರಿ ಆಗುತ್ತೆ. ಹಾಗಾಗಿ ನಾನು 2 ಇಂಚ್ಗೆ ಅದನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ನಾವು ಕಾಲಲ್ಲಿ ಬ್ಯಾಲೆನ್ಸ್ ಏನು ಮಾಡೋ ಹಂಗಿಲ್ಲ, ಸುಮ್ಮನೆ ಇದನ್ನು ಮಾತ್ರ ಪೆಡಲ್ ಮಾತ್ರ ಪ್ರೆಶ್ ಮಾಡಬೇಕು ಅಷ್ಟೇ. ಹಾಗಾಗಿ ನೋಡಿ, ಇದು 2 ಇದ್ರದಷ್ಟು ಎಂಬ್ರಾಯ್ಡ್ ಮಾಡ್ತಾ ಇರೋದು. ಇದು ಎಷ್ಟು ಲೆಂತ್ ಬರುತ್ತೆ ಅಂತ. ಇವಾಗ ನೆಕ್ಸ್ಟ್ ಬಂದು ನೋಡಿ, 5 ಇಂಚ್ಗೆ ನಾವು ಅಲ್ಲಿ ಏನೈತೆ ಅದು ಅಷ್ಟು ಮಿಷಿನ್ನ ಸೆಟ್ ಮಾಡ್ಕೋಬೇಕು. ಅದಕ್ಕೂ ಹಂಗೆ ನಾವಾಗಿ ಸೆಟ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಇದಿರೋದಿಲ್ಲ. ಹಾಗಾಗಿ ನಾನು ಆ ರೀತಿ ಮಾಡ್ಕೋದು. ನೋಡಿ, ಅದು 2 ಸ್ಟಿಚ್ ಮಾಡಿದ್ನಲ್ಲ, ಯಾಕೋ ಸ್ವಲ್ಪ ಹೊಲಿಗೆ ಬಟ್ಟೆ ಜಾಸ್ತಿ ಇದ್ದಂಗೆ ಆಯ್ತಿತ್ತು. ಹಾಗಾಗಿ ನಾನು ಮಾಮೂಲಿ ನ್ಯೂಸ್ ಪೇಪರ್ ಹಾಕೋತಾ ಇದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಹಾಕೋಬೇಕು. ಈ ಸುಮ್ಮನೆ ಟೆಂಪ್ರವರಿಗೆ ಆಗಿರೋದ್ರಿಂದ ಸುಮ್ಮನೆ ಎಲ್ಲ ಏನಕ್ಕೆ ಅದೆಲ್ಲ ಖರ್ಚು ಅಂತ ಮನೇಲಿರೋಂಥ ಹಳೆ ನ್ಯೂಸ್ ಪೇಪರ್ನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಅಂತ ಅಷ್ಟೇ ನ್ಯೂಸ್ ಪೇಪರ್ ಹಾಕೊಂಡ್ರೆ. ಇದು ನೋಡಿ 5 ಇಂಚಿದು ಐತಲ್ಲ, ಇಲ್ಲಿ ಅಲ್ಲಿಗೆ ನಾನು ಸೆಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಾವು ಈ ಥರ ಲೈನ್ ಹಾಕ್ಕೊಂಡ್ರೆ ನಮಗೆ ತುಂಬಾ ಐಡಿಯಾ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಏನು ಹಾಕ್ಕೊಳ್ದಂತೆ ಮಾರ್ಕೆ ಹಾಕಲ್ದೆ ನಾವೇ ಮಾಡ್ತೀವಿ ಅಂತಂದರೆ ಅದು ಸ್ವಲ್ಪ ದೊಂಕ ಪಿಂಕಿ ಎಲ್ಲ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಒಂದು ಪೆನ್ನಲ್ಲಾದರೂ ಸರಿ, ಸ್ಕೆಚ್ ಪೆನ್ನಲ್ಲಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಮಾಡೋದ್ರಿಂದ ಸ್ವಲ್ಪ ಈಜಿ ಅನಿಸುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು ಬಂದು 2 ಇಂಚ್ಗೆ ಸೆಟ್ ಮಾಡ್ಕೊತಾ ಇದ್ದೀನಿ. 2 ಏನು ನಂಬರ್ ಐತೆ ಆ ನಂಬರ್ಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಅಷ್ಟರಲ್ಲೇ ಇರಬೇಕು. ತುಂಬ ದೊಡ್ಡದಾದರೆ ಚೆನ್ನಾಗಿರಲ್ಲ, ಇಲ್ಲ ತುಂಬ ಚಿಕ್ಕದಾದರೂ ಚೆನ್ನಾಗಿರಲ್ಲ. ಹಾಗಾಗಿ ಫುಲ್ಲು ಅದೇ ನಾನು, ಯಾಕಂದರೆ ನಾವು ಕಾಲಲ್ಲಿ ಏನೂ ಬ್ಯಾಲೆನ್ಸ್ ಮಾಡೋ ಹಂಗೆ ಇಲ್ಲ. ಈಗ ಸುಮ್ಮನೆ ಹಾಗೆ ಪ್ರೆಶ್ ಮಾಡೋದು ಅಷ್ಟೇ. ನಾವೇನಿದ್ರು ಬರೀ ಕೈಯಲ್ಲಿ ಮಾತ್ರ ಬ್ಯಾಲೆನ್ಸ್ ಮಾಡೋ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ಮೂವ್ ಮಾಡ್ತಾ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ಬೋದು. ಹಾಗೆ ಹೇಗೆ ಬಂದಿದೆ ಅಂತಲೂ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ನಾನು ಬಂದು ಕಲಿದೇ ಇದ್ದರೂ ನಾನು ಟೈಲರಿಂಗ್ ಮಾಡ್ತೀನಿ. ಹಾಗಾಗಿ ನಾನು ಈ ಮಿಷಿನ್ ತೊಗೊಂಡೆ, ಯಾಕಂದ್ರೆ ನಂಗೆ ತುಂಬಾ ಇಂಪಾರ್ಟೆಂಟು. ಇಲ್ಲಿ ನನ್ನ ಹತ್ರ ಸ್ವಲ್ಪ ಈ ಸೀಸನ್ಗಳಲ್ಲಿ, ಮದುವೆ ಸೀಸನು, ಗೃಹ ಪ್ರವೇಶ, ಅದಕ್ಕೆಲ್ಲ ಇವಾಗ ಜಾಸ್ತಿ ವರ್ಕ್, ಅವಾಗ ಜಾಸ್ತಿ ಕೇಳ್ತಾ ಇರಲಿಲ್ಲ, ಇವಾಗ ಜಾಸ್ತಿ ವರ್ಕೇ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಥರ ವರ್ಕ್ ಮಾಡಿಸ್ಕೊಳ್ಳೋದು, ನಾನು ಸಿಟಿಗೆ ಹೋಗಬೇಕು, ಸಿಟಿಲಿ ಕಾಯಬೇಕು, ಅದೆಲ್ಲ ಹಿಂಸೆ 2 ಸಾರಿ ನಾನು ಮಾಡಬೇಕು ಅನ್ನೋದು. ಹಾಗಾಗಿ ನಾನೇ ಕಲ್ತ್ಕೊಂಡ್ರೆ ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಈ ಮಿಷಿನ್ ತೊಗೊಂಡೆ. ಆದರೆ ಕಲಿಯೋದು ಹೆಂಗಪ್ಪ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಹಾಗಾಗಿ ನಾನು ಮೊಬೈಲಲ್ಲೇ ನೋಡಿಕೊಂಡು, ಯಾಕಂದರೆ ಇಲ್ಲಿ ಯಾರಲ್ಲೂ ಕಲಿಸ್ತಾನೂ ಇಲ್ಲ, ನಾನು ಕಲಿಯೋಕ್ಕೆ ಹೋಗೋದಾ ಅಂದ್ಕೊಂಡೆ. ಕೇಳಿದೆ 2-3 ಕಡೆ ಹೋಗಿ, ನಾನು ಆಲ್ರೆಡಿ ಕಲಿಸ್ತಾರೇನೋ ಅಂತ, ಫೀಸ್ ಕೊಟ್ಟು ಕಲಿಯೋಣ ಅಂತ. ಆದರೆ ಎಲ್ಲೂ ಈ ಮಿಷಿನ್ ಎಂಬ್ರಾಯ್ಡಿಂಗ್ ಕಲಿಸ್ತಾ ಇಲ್ಲ, ಹ್ಯಾಂಡ್ ವರ್ಕ್ ಕಲಿಸ್ತಾ ಇದ್ದಾರೆ. ಇನ್ನೂ ಬಟ್ಟೆ ಸ್ಟಿಚ್ ಮಾಡೋದು ಕಲಿಸ್ಕೊಡ್ತಾರೆ, ಆದರೆ ಮಿಷಿನ್ ಎಂಬ್ರಾಯ್ಡರಿ ಎಲ್ಲೂ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ನಾನು ಮೊಬೈಲಲ್ಲೇ
ನೋಡಿಕೊಂಡು ಯೂಟ್ಯೂಬ್ಗಳಲ್ಲಿ ಬಿಟ್ಟಿರ್ತಾರಲ್ಲ ನೋಡಿ, ಅಲ್ಲಿ ನೋಡಿಕೊಂಡು ನಾನು ಯಾವ್ಯಾವ ರೀತಿ ಮಾಡ್ಬೋದು ಅಂತ ನಾನು ಸ್ವಲ್ಪ ಬುದ್ಧಿ ಓಡಿಸ್ಕೊಂಡು ಈ ಥರವಾಗಿ ನಾನು ಕಲಿತಾ ಇದ್ದೀನಿ. ಹಾಗಾಗಿ ನಾವು ಹಂಗೆ ನಮ್ಮ ಮನೇಲಿ ಹೇಳ್ತಾಯಿದ್ದಾರೆ, ಇಲ್ಲ ನೀನು ಕಲಿತೀಯಾ ಕಲಿ, ಇದೇ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಮುಂದೆ ಚೆನ್ನಾಗಿ ಬರುತ್ತೆ ಅಂತ ನನಗಂತೂ ಹೇಳ್ತಾ ಇದ್ದಾರೆ. ಹಾಗಾಗಿ ನನಗೂ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಏನಪ್ಪ ಮಿಷಿನ್ ತಂದುಬಿಟ್ನಲ್ಲ, ಈ ಕಲಿಯೋಕ್ಕಾಗುತ್ತೋ ಆಗಲ್ವೋ ಅನ್ನೋದೊಂದು ನನಗೆ ಇದಿತ್ತು, ಮಿಷಿನ್ ಥರ ತಂದುಬಿಟ್ಟಲ್ಲ ಅಂತ. ಇದೆಲ್ಲ ಸ್ವಲ್ಪ ಹಂಗಂಗೆ ಕಲಿತಾ ಕಲಿತಾ ಪರವಾಗಿಲ್ಲ ಮಾಡ್ಬೋದು ಅನ್ನಿಸ್ತಾ ಇದೆ. ಹಾಗಾಗಿ ನಾವು ಮನಸ್ಸು ಪಟ್ಟು ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಆ ಕೆಲಸದಲ್ಲಿ ನಮಗೆ ಆಸಕ್ತಿ ಇರಬೇಕು ಮೊದಲಿಗೆ. ಅದಿದ್ರೇ ನಾವು ಕಲಿಯೋಕ್ಕಾಗೋದು. ಅಯ್ಯೋ ಕಲಿತೀವಿ ಆಗುತ್ತಾ ಬಿಡುತ್ತಾ, ಆಗಲ್ಲ ನನ್ನ ಕೈಲಿ ಅಂತಂದರೆ ಅದು ಆಗೋದೇ ಇಲ್ಲ. ಇಲ್ಲ ನಾನು ಮಾಡ್ತೀನಿ, ಅದು ಸರಿ ಇರುತ್ತೋ ತಪ್ಪಿರುತ್ತೋ ಅದು ನೆಕ್ಸ್ಟು. ಮೊದಲಿಗೆ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ನಮಗಿರಬೇಕು. ಅದಿದ್ರೇ ನಾವು ಯಾವುದನ್ನೇ ಸಾಧನೆ ಕೂಡ ಮಾಡೋಕ್ಕಂತ ಆಗೋದು. ಇಲ್ಲ ಅಂದರೆ ನಮಗೆ ಕ್ಲಾರಿಟಿ ಇರೋಲ್ಲ, ನಾವು ಮಾಡ್ತೀವಿ ಅನ್ನೋದೇ ನಮಗೆ ಇಲ್ದಾದ್ಮೇಲೆ ಇನ್ನು ನಾವು ಹೆಂಗೆ ಮಾಡೋದು, ಅದಕ್ಕೆ ಹೇಳೋದು ಫಸ್ಟು ನಮಗೆ ಕ್ಲಾರಿಟಿ ಇರಬೇಕು, ನಾನು ಕಲಿತೀನಿ ಅನ್ನೋ ಒಂದು ನಮಗೆ ಛಲ ಇರಬೇಕು. ಹಾಗಾಗಿ ನೋಡಿ, ನನಗಿಷ್ಟು ಮೊದಲಿಗೆ ಇನ್ನೂ ಬೇರೆದೆಲ್ಲ ಐತೆ, ನಾನು ವೀಡಿಯೋ ಮಾಡಿಲ್ಲ, ನಾನು ಫಸ್ಟಿಂದ ಮಾಡಿರೋ ಅಂಥದ್ದು. ಅದನ್ನೆಲ್ಲ ಏನು ಚೆನ್ನಾಗಿ ಬಂದಿಲ್ಲ ಹಿಂಗೆ ತೋರಿಸೋದು, ಅದನ್ನೆಲ್ಲ ಹಿಂಗೆ ವೀಡಿಯೋ ಮಾಡೋದು ಅಂತ ಅದನ್ನೆಲ್ಲ ಹಾಕಿಲ್ಲ. ನೀವೇನಾದರೂ ಅದನ್ನು ಹಾಕಿ ಅಂತ ಹೇಳಿದರೆ ಕಮೆಂಟಲ್ಲಿ ಅದನ್ನೊಂದು ಸರಿ ತೋರಿಸ್ಕೊಡ್ತೀನಿ ನಾನು. ಹಾಗಾಗಿ ಇವಾಗ ನೀಟಾಗಿ ಸ್ವಲ್ಪ ತಕ್ಕ ಮಟ್ಟಕ್ಕಾದ್ರೂ ಬಂದೈತೆ ಅಂತ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಂದು ನೋಡಿ ಎಸ್ ಆಕಾರ. ಈ ರೀತಿ ಎಲ್ಲ ನಾವು ಇದನ್ನು ಕಲ್ತ್ಕೊಂಡ್ರೆ ನಾವು ಇನ್ನೂ ಬ್ಲೌಸ್ಗೆ ವರ್ಕ್ ಹಾಕೋಕ್ಕೆ ಇವೆಲ್ಲ ಬರುತ್ತಾಯಿದೆ ಒಂದೊಂದು ಡಿಸೈನು. ಹಾಗಾಗಿ ಈ ರೀತಿ ಎಲ್ಲ ಬ್ಲೌಸಲ್ಲಿ ಬರುತ್ತೆ ನೋಡಿ. ಇದೊಂಥರ ಎಸ್ ಡಿಸೈನಲ್ಲೇ ಅದೊಂಥರ ಲೀಫ್ ಕೊಡೋದು. ನಾನು ಈ ವಿಡಿಯೋ ಲೆಂತಿ ಆಯಿತು ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ, ಬೋರ್ ಮಾಡ್ಕೋಬೇಡಿ. ಯಾಕಂದರೆ ಇದು ವಿಡಿಯೋ ನಿಧಾನಕ್ಕೆ ಮಾಡಬೇಕು, ಫಾಸ್ಟ್ ಮಾಡೋಕ್ಕಾಗಲ್ಲ. ಫಾಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ನಾನು ಇದು ಕಾಣಿಸ್ಬೇಕು, ನಾನು ಏನು ಸೆಟ್ ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಕಾಣಿಸ್ಬೇಕು ಅಂತ ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡ್ತಿರೋದು. ಇದು ಇಲ್ಲ ಅಂದರೆ ನೀವು ಹೆಂಗೆ ಮಾಡ್ಕೊಂಡ್ರಿ ಅಂತ ಗೊತ್ತಾಗಲ್ಲ ಅಂತ ಅದಕ್ಕೂ ಏನಾದರೂ ಕಮೆಂಟಲ್ಲಿ ಹಾಕ್ತಾರೆ. ಹಾಗಾಗಿ ನಾನು ಏನು ಸೆಟ್ ಮಾಡ್ಕೊಂಡಿದ್ದೀನಿ ಎಲ್ಲೂ ನಾನು ಚೇಂಜ್ ಮಾಡಿಲ್ಲ. 2ನೇ ನಂಬರ್ ಸೆಟ್ ಮಾಡ್ಕೊಂಡಿದ್ದೀನಿ, 2ನೇ ನಂಬರಲ್ಲೇ ಅದು ಇರೋದು ಅಷ್ಟೇ. ಇದು ಬರ್ತಾ ಇರೋದು ಎಂಬ್ರಾಯ್ಡಿಂಗು ನೋಡಿ. ಹಾಗಾಗಿ ನಾವು ಕಾಲಲ್ಲೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಕೈನೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟಾರ್ಟಿಂಗೆ ನಮಗೆ ತುಂಬಾ ಹಿಂಸೆ ಅನಿಸುತ್ತೆ. ಅದು ಗೊತ್ತಾಗೋದೇ ಇಲ್ಲ, ಕೈಯಲ್ಲಿ ಮಾಡೋದಾ ಕಾಲಲ್ಲಿ ಮಾಡೋದಾ ಅಂತ ಅದು ಒಳ್ಳೆಯದೇ ಇಲ್ಲ. ಅದರಲ್ಲಂತೂ ಈ ಮಿಷಿನ್ ಅಂತೂ ತುಂಬ ಸೌಂಡು ಬೇರೆ, ಆ ಸೌಂಡ್ಗಂತೂ ಇದೇ ತಲೆನೇ ಹೊರಡಲ್ಲ, ಆ ಥರ ಆಗ್ಬಿಡ್ತಿದೆ. ಹಾಗಾಗಿ ನಾನು ಈ ಥರ ಸೆಟ್ ನನಗೆ ಹೀಗೇ ಯಾರೋ ಯೂಟ್ಯೂಬಲ್ಲೇ ಹೇಳ್ಕೊಟ್ಟಿದ್ರು, ನೀವು ಸ್ಟಾರ್ಟಿಂಗ್ ಕಲಿಯೋರು ಈ ರೀತಿ ಸೆಟ್ ಮಾಡಿಕೊಂಡು ನೀವು ಮಾಡಿ, ಆಮೇಲೆ ಬೇಕಾದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಸರಿ ಆದರೆ ನೀವೇ ಬ್ಯಾಲೆನ್ಸ್ ಮಾಡ್ಕೋಬೋದು. ಈಗ ಫಸ್ಟ್ಗೆ ನೀವು ಈ ರೀತಿ ಸೆಟ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾನು ಆ ಥರನೇ ಸೆಟ್ ಮಾಡಿ ಈ ಥರ ಎಂಬ್ರಾಯ್ಡ್ ಕಲಿತಾ ಇದ್ದೀನಿ. ನನಗೀಗ ಯಾರೋ ಕಮೆಂಟಲ್ಲಿ ಹೇಳಿದರು, ನಮ್ಮ ಹತ್ರ ಮಿಷಿನ್ ಐತೆ ಯಾರಿಗಾದ್ರೂ ಬೇಕಾದರೆ ಹೇಳಿ ಅಂತ. ಅವ್ರು ಬಂದು ಹುಬ್ಳೀಲಿ ಇದ್ದಾರಂತೆ, ನಮ್ಮದು ಬಂದು ಮೈಸೂರು. ಅಲ್ಲಿಂದ ಇಲ್ಲಿಗೆ ಯಾರ ಹತ್ರನೂ ನಾನು ಹೇಳೋಕ್ಕಾಗ್ತಾ ಇಲ್ಲ ಯಾರಿಗೆ ಬೇಕು ಅಂತ. ಹುಬ್ಳೀಲಂತೆ, ಯಾಕೆ ಅವರೇ ಮಾಡ್ಬೋದು, ಏನು ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ನಾವು ಹೊಸ ಮಿಷಿನ್ ತೊಗೊಂಡು ಇಲ್ಲಿ ಯಾರ ಹತ್ರನೂ ಇಲ್ಲ. ಹಾಗಾಗಿ ನಾವು ಮೀನಾ ಬಜಾರ್ಗೆ ಹೋಗಬೇಕು, ಮೈಸೂರಲ್ಲಿರೋ ಅಂಥ ಮೀನಾ ಬಜಾರ್ಗೆ ವರ್ಕ್ ಮಾಡ್ಸೋಕ್ಕೆ. ಹಾಗಾಗಿ ನಮಗೂ ಅಲ್ಲಿಗೂ ತುಂಬಾ ಸ್ವಲ್ಪ ದೂರ. ಅದಕ್ಕೆ ನಾನೇ ಮಿಷಿನ್ ತೊಗೊಂಡು ಕಲಿಯೋಣ ಅಂತ ನೋಡಿ ಕಲಿತಾ ಇದ್ದೀನಿ ಫ್ರೆಂಡ್ಸ್. ಯಾವ ಥರ ಬಂದಿದೆ, ಈ ಥರ ಸರಿ ಇದೆಯಾ ತಪ್ಪಿದೆಯಾ ಅಂತ ನಿಮಗೇನಾದರೂ ಅನಿಸಿಕೆ ಇದ್ದರೆ ನನ್ನೊಟ್ಟಿಗೆ ಹಂಚ್ಕೊಳ್ಳಿ, ಕಾಮೆಂಟಲ್ಲಿ ತಿಳಿಸಿ. ಈ ಥರ ಮಾಡ್ತಾ ಇರೋದು ನಾನು ಸರಿನಾ ತಪ್ಪಾ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ.
ಇದು 0 ಸೈಜು, ಇದು 2ನೇ ನಂಬರ್ ಏನು ಇಟ್ಕೊಂಡಿದ್ದೀವಿ ನಾವು ಅದೇ, ಇದು 5ನೇ ಇದಕ್ಕೆ ಇಟ್ಕೊಂಡಿರೋದು, ಇದು ಜಿಗ್ಜಾಗು ಮತ್ತು ಇದು ಎಲ್ಲ ನಾವು 2ನೇ ಸ್ಟೆಪ್ಪಲ್ಲಿ ಏನು ಇಟ್ಕೊಂಡಿದ್ದೀವಿ ನಮ್ಮ 2ನೇ ನಂಬರ್ದಕ್ಕೆ ಅದರಲ್ಲೇ ಮಾಡಿರೋದು ಇದಿಷ್ಟು. ಹೀಗೆ ನಾವು ಬೇರೆ ರೀತಿಯೆಲ್ಲ ಕಲಿತಾ ಡೈಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದೇ ಬರುತ್ತೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.